ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಪ್ರಮೋಷನ್ ಮಾಡ್ತೀನಿ, ಹಾಗಂತ ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡು ಆಡಬೇಕು ಅಂತ ಏನಿಲ್ಲ. ಎಲ್ಲ ನಿಮ್ಮ ಇಷ್ಟ ಕಷ್ಟಗಳಿಗೆ ಬಿಟ್ಟಿದ್ದು. ಅಪ್ಪ ಏನ್ಲ ಮಗ್ನೆ, ನಂಗೆ ಒಂದು ಡೌಟು. ಏನ್ಲ ನಿನ್ ಡೌಟು? ಕಾಂಟೆಂಟ್ ಕ್ರಿಯೇಟ್ ಮಾಡೋರನ್ನ ಕ್ರಿಯೇಟರ್ ಅಂತಾರೆ, ಆದ್ರೆ ಅದೇ ಕಾಂಟೆಂಟ್ ನಾವು ಒಪ್ಪಿಗೆ ಇಲ್ದೇನೆ ಕದ್ದು ನಾವೇ ಮಾಡಿದ್ದು ಅನ್ನೋ ಹಾಗೆ ಬಿಲ್ಡಪ್ ಕೊಡೋರನ್ನ ಏನಂತಾರೆ? ಅಯ್ಯೋ ಬಡ್ಡಿದೆ, ಅಷ್ಟು ಗೊತ್ತಿಲ್ವೇನ್ಲ? ಕಳ್ಮಿಂಡ್ರಿಗಳು ಅಂತಾರೆ. ವಾ ಹೌದೇನಪ್ಪ? ಮೂಕಲ ಕಾಚಾ ಕದ್ರು ಕಳ್ಳಾನೆ, ಕಾಂಟೆಂಟ್ ಕದ್ರು ಕಳ್ಳಾನೆ. ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಕ್ರೆಡಿಟ್ ಕೊಟ್ಟು ಅವರಿಂದ ಪರ್ಮಿಷನ್ ತಕೊಂಡು ಕಾಂಟೆಂಟ್ ಕಾಪಿ ಮಾಡಿದ್ರೆ ರಿಮೇಕು, ಕಾಂಟೆಂಟ್ ಕದ್ದು ನಾವೇ ಮಾಡಿದ್ದು ಅನ್ನೋ ತರ ತೋರಿಸ್ಕೊಳ್ಳೋದು ಈ ಕಳ್ಳನ ಮಕ್ಕಳು ಗಿಮಿಕು ಅಷ್ಟೇ. ವಾ ಹಂಗ ಕತೆ. ಅಪ್ಪ ಹಂಗಾದ್ರೆ ನೀನು ನನ್ನ ಸ್ವಮೇಕ್ ಮಾಡಿದ್ದ ಇಲ್ಲ ರಿಮೇಕ್ ಮಾಡಿದ್ದ? ತೂ ನಿಮ್ಮವು ನಡಿಲ ಮೂದೇವಿ ಮನೆಗ ನನ್ ಬುಡಕ್ಕೆ ಬರ್ತಾವನೆ ಬೇಕೂಪ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಕಾಂಟೆಂಟ್ ಕಳ್ಳರು ರೋಸ್ಟ್ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಈ ಕಾಂಟೆಂಟ್ ಕಳ್ಳರ ಕರಾಮತ್ತು ಎಂತದ್ದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಮಗ ಬಂದೆ. ಸರಿ ಮಗ. ಶಿಲ್ಪ, ನಾನು ನಿಂಗೆ 5,000 ಕೊಡ್ತೀನಿ, ಒಂದು ಕಿಸ್ ಮಾಡ್ತೀಯಾ? ಹೇ, ನಾನು ನಿನ್ ಬೆಸ್ಟ್ ಫ್ರೆಂಡ್ ಲವರು, ನನ್ನ ಹತ್ರನೇ ಕಿಸ್ ಕೇಳ್ತೀಯಾ? ನಾಚಿಕೆ ಆಗಲ್ಲ? 10,000 ರೂಪಾಯಿ ಕೊಡ್ತೀನಿ, ಕೆನ್ನೆಗೆ ಒಂದೇ ಒಂದು ಕಿಸ್ಸು. ಹೌದಾ, ಸರಿ ಮತ್ತೆ ಕೊಡು. ತಗೋ. रुको जरा, सबर करो. मैं 2 मिनट में आता हूँ. अपर्णा, मैं तुझे 500 रुपए दूंगा अगर तू मुझे किस करे. पागल है क्या तू? तुझे शर्म नहीं आती है? मेरा बॉयफ्रेंड का बेस्ट फ्रेंड है तू. बदतमीज. अच्छा 1000 दूंगा. एक किस की बात है, उसको पता भी नहीं चलेगा, सिर्फ एक किस. ठीक है, जल्दी. ಸ್ನೇಹಿತರೆ, ಇವರು ಕಾಂಟೆಂಟ್ ದೇಪಿರೋದನ್ನ ಬಿಟ್ಟಾಕಿ, ಆದ್ರೆ ಅಣ್ಣ ಒಂದು ಕಿಸ್ಗೆ ಕೊಡ್ತೀನಿ ಅಂತಿರೋ ದುಡ್ಡು ಎಷ್ಟು ಹೇಳಿ? 10,000 ರೂಪಾಯಿ ಕೊಡ್ತೀನಿ, ಕೆನ್ನೆಗೆ ಒಂದೇ ಒಂದು ಕಿಸ್ಸು. ಯಾರೋ ಇವನು? ಅಲ್ಲ ಗುರು, 10,000 ಕೊಡ್ತೀನಿ ಕೆನ್ನೆಗೆ ಒಂದೇ ಒಂದು ಕಿಸ್ ಕೊಡು ಅಂತಿದೆಯಲ್ಲ, ಇದ್ರಲ್ಲೇ ಗೊತ್ತಾಗ್ತಿದೆ ನೀನು ನಿನ್ನ ಜೀವನದಲ್ಲಿ ಎಷ್ಟು ಬರಗೆಟ್ಟು ಬಳಲಿ ಬೆಂಡಾಗಿದೀಯಾ ಅಂತ. ಆ ಮುಖ ನೋಡು ಗುರು, ಮುಖ 10,000 ಕೊಟ್ಟು ಕಿಸ್ ತಕೊಳ್ಳೋ ತರನ ಇದೆ. ಒಳ್ಳೆ ತಗ್ಗೋಗಿರೋ ತಾಮ್ರದ ತಟ್ಟೆಗೆ ಮೇಕಪ್ ಮಾಡ್ದಂಗಿದೆ. ಆಮೇಲೆ ಈ ಮಂಕ್ ಮಯೂರಿ ಕೊಡೋ ಒಂದು ಕಿಸ್ಗೆ 10,000 ಕೊಡೋ ಬದಲು ಬರೀ 5,000 ರೂಪಾಯಿ ಬಿಸಾಕಿದ್ರೆ ಬಾಮೇಲಿರೋ ಮಾಧುರಿ ಪಿಗರೆ ಬಂದು ರಾತ್ರಿ ಇಲ್ಲಿದ್ದು ಕಚ್ಬಿಟ್ಟು ಬೆಳಿಗ್ಗೆ ಶೂಟಿಂಗ್ ಹೊರಟಾಗ್ತಾರೆ. ಗೊತ್ತಾಯ್ತಾ? ಏನ್ಲೇ ಹಾಸ್ಪಿಟಲ್ ಹೊರಗಡೆ ಸಿಗರೇಟ್ ಹೊಡಿತಾ ಇದೀಯ? ಏನಿಲ್ಲ, ನಮ್ಮ ಫ್ರೆಂಡ್ ಹಾಸ್ಪಿಟಲ್ ಇದ್ದ, ಅದೇ ಟೆನ್ಷನ್ ಅಲ್ಲಿ ಸಿಗರೇಟ್ ಹೊಡಿತಿದ್ದೆ. ಏನಾಗಿತ್ತು ಅವನಿಗೆ? ಕ್ಯಾನ್ಸರ್ ಬಂದತ್ಲೆ. ಓ, ಸಿಗರೇಟ್ ಹೊಡಿತಿದ್ದ? ಇಲ್ಲ ಅವ್ನು ಸಿಗರೇಟ್ ಹೊಡಿತಿದ್ದಿಲ್ಲ, ನನ್ನ ಪಕ್ಕ ಕೊಂಡಿದ್ದ ಅಷ್ಟೇ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. सिगरेट पी रहे हो हॉस्पिटल के बाहर, आपको पता नहीं ऐसे एरिया में सिगरेट पीना मना है? अरे वो दोस्त अंदर है ना, इसलिए. क्या हुआ दोस्त को? कैंसर. वो सिगरेट पीता था, उसे कैंसर हो गया, आपको भी हो सकता है. अरे वो नहीं पीता था, पीता मैं ही था, वो साथ खड़ा रहता था. ನೋಡಿದ್ರಲ್ಲ, ಹಿಂದಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗೋದೇ ತಡ, ಪಟ್ ಅಂತ ಕದ್ದು ಟಕ್ ಅಂತ ಕನ್ನಡದಲ್ಲಿ ಮಾಡಿರ್ತಾರೆ ಈ ಒಡೆಯಂಗಿರೋ ಸೆಡೆ ನನ್ನ ಮಕ್ಕಳು. ಅದಂಗಿರ್ಲಿ, ಏನದೇನದು ನಿಮ್ಮ ಫ್ರೆಂಡ್ಗೆ ಬಂದಿರೋದು? ಕ್ಯಾನ್ಸರ್ ಬಂದತ್ಲೆ. ಓ, ಸಿಗರೇಟ್ ಹೊಡಿತಿದ್ದ? ಅಲ್ಲ ಗುರು, ಕ್ಯಾನ್ಸರ್ ಬಂದೈತ್ಲೆ ಅಂದ ತಕ್ಷಣ ನೀನ್ ಯಾಕೆ ಗುರು ಇಷ್ಟೊಂದು ಖುಷಿಯಿಂದ ಸಿಗರೇಟ್ ಹೊಡಿತಿದ್ನಾ ಅಂತ ಕೇಳ್ತಿದೀಯಾ? ಓ, ಸಿಗರೇಟ್ ಹೊಡಿತಿದ್ದ. ಓ, ಸಿಗರೇಟ್ ಹೊಡಿತಿದ್ದ. ಇಲ್ಲ ಗುರು, ಅವ್ನು ಹೇಳ್ತಿರೋದು ಕ್ಯಾನ್ಸರ್ ಬಂದೈತ್ಲೆ ಅಂತ, ಸೋನುಗೌಡನ್ ಹೊಸ ವಿಡಿಯೋ ಬಂದೈತೆ ಅಂತ ಅಲ್ಲ. ಬನ್ನಿ ಇವಾಗ ಈ ವಿಡಿಯೋಗೆ ಸರಿ ಹೊಂದುವ ಹಾಗೆ ನಾವು ವಾಯ್ಸ್ ಡಬ್ ಮಾಡುವ. ಯಾಕ್ಲೆ ಇಲ್ಲಿ ನಿಂತ್ಕೊಂಡು ನಿನ್ ತಮ್ಮನ್ ತಲೆ ಸಾವ್ತಾ ಇದೀಯಾ? ಏನಿಲ್ಲ, ನನ್ನ ಫ್ರೆಂಡ್ ಒಂದು ವಿಡಿಯೋ ಇದೆ ಕಳಿಸ್ಕೊಡ್ತೀನಿ ಅಂದಿದ್ದ, ಅವನಿಗೆ ಕಾಯ್ತಿದ್ದೆ. ಹೌದಾ, ಯಾವ ವಿಡಿಯೋ? ಸೋನುಗೌಡದು? ಹೌದಾ, ಹೊಸ ವಿಡಿಯೋನಾ? ಇಲ್ಲ ಹಳೇದೇ 18 ನಿಮಿಷದ ವಿಡಿಯೋ ಐತಲ್ಲ, ಅದನ್ನೇ ಇನ್ನೊಂದ್ಸಲ ನೋಡೋಣ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಣ್ಣ ಏನಾಯ್ತು? ಅಣ್ಣ ಏನಾಯ್ತು? ಅಯ್ಯೋ ಗೊತ್ತಿಲ್ಲ ಅಣ್ಣ, ಬಿದ್ದೋಗ್ಬಿಟ್ಟ. ಅಣ್ಣ ನಿಮ್ಗೇನಾಯ್ತು? ಅಯ್ಯೋ ಏನಾಯ್ತು ಗೊತ್ತಿಲ್ಲ ಅಣ್ಣ, ಇಬ್ರು ಬಿದ್ದೋಗ್ಬಿಟ್ರು. एक्सक्यूज मी. हाँ भैया, क्या हुआ भैया? अरे भैया क्या हुआ? क्या हुआ इसको मैडम? पता नहीं भैया. अरे आपको भी क्या हुआ भैया? ನೋಡಿ, ಈ ರೀಲ್ಸ್ ಮಾಡೋರು ಯಾವುದೇ ಭಾಷೆ ಆಗಿರಲಿ, ಲಾಜಿಕ್ಗೆ ಲಕ್ ಓವರ್ಸಿ ರಿಯಾಲಿಟಿಗೆ ರೋಗ ಬರ್ಸ್ಬಿಟ್ಟಿರ್ತಾರೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಭಯ ಅಂದ ತಕ್ಷಣ ಆರ್ಟಲ್ಲಿ ಅಂತ ಸೌಂಡ್ ಬಂದಾಗ ಅವ್ನು ನೋಡಿ ರೈಟ್ ಸೈಡ್ ಅಲ್ಲಿ ಕೈ ಹಿಡ್ಕೊಂಡವನೆ. ಇನ್ನ ಇವ್ರಂತೂ ಅಣ್ಣ ಅಂದ ತಕ್ಷಣ ಸೀದಾ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಎರಡೂ ಕಡೆನೂ ಕೈ ಹಿಡ್ಕೋತಾವ್ರೆ. ಅಣ್ಣ ಏನಾಯ್ತು? ಬಿದ್ದೋಗ್ಬಿಟ್ಟ. ಅಣ್ಣ ನಿಮ್ಗೇನಾಯ್ತು? ಏನೇ ಇದು? ವಿಡಿಯೋ ಮಾಡ್ಬೇಕಾದ್ರೆ ಬೇಡ, ವಿಡಿಯೋ ಮಾಡಿದ್ಮೇಲಾದ್ರೂ, ಮಾಡಿರೋ ವಿಡಿಯೋನ ನೋಡಿದ್ಮೇಲಾದ್ರೂ ಇದೆಲ್ಲ ಗೊತ್ತಾಗಲ್ವಾ ನಿಮ್ಗೆ? ಈ ರೀಲ್ಸ್ ಮಾಡೋರಿಗೆ ಸ್ಪೆಷಲ್ ಆಗಿ ದೇವರು ರೈಟು ಲೆಫ್ಟ್ ಎರಡು ಸೈಡಲ್ಲೂ 2 ಆಟ ಏನಾದ್ರು ಇಟ್ಟಿರ್ಬೋದಾ ಅಂತ. ಇಟ್ಟಿರ್ಬೋದು, ಅದಕ್ಕೆ ಈ ರೀಲ್ಸ್ ಮಾಡೋರಲ್ಲಿ चल मैं जाती हूँ.
अरे हक तो दे। नरेश पागल है कि तू? सोसाइटी में है हम लोग। अरे सोसाइटी का क्या है, प्यार किया तो डरना क्या। दिव्या पापा ये कौन है? हाँ रैपिडो वाले पापा। अच्छा रैपिडो वाला, चलो आ जाओ घर पे आते। हाँ मैडम हमने रैपिडो का पेमेंट तो दिया ही नहीं। ಇವನೇ ನನ್ನ ತಂಗಿ. ವಾವ್ ಏನ್ ನಿಂತಾರನೆ ಸಖತ್ತಾಗವಳೆ. ಸರಿ ಕೂಡ ಅಣ್ಣ ಬಂದ್ರೆ ಬೈತಾರ, ನಾನು ಹೋಗ್ತೀನಿ. ನಿಮ್ಮ ಅಣ್ಣ ಡಾನ ಸುಮ್ಮನೆ ನಿಂತ್ಕೊಳ್ಳಿ. ಏ ಜಾನು ಬೈಲಿ. ಅಯ್ಯೋ ಇಲ್ಲ. ಯಾರ ಮಾವನ? ರ್ಯಾಪಿಡೋ. ಆಯ್ತು ಸರಿ ನಡೀರಿ. ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನು? ಬಿಲ್. ಲೋ ಜಾಕಿ ಚಾನ್, ನೀನು ಕಾಪಿ ಮಾಡಿ ವಿಡಿಯೋ ಮಾಡಿರೋದು ನಮಗೆ ಬೇಜಾರಿಲ್ಲ, ಆದ್ರೆ ಯಾವ ನನ್ನ ಮಗ ರ್ಯಾಪಿಡೋಲಿ ಟ್ರಿಬಲ್ ರೈಡ್ ಕೂರ್ಸ್ಕೊಂಡು ಬರ್ತಾನೆ, ಅದು ವಿತೌಟ್ ಹೆಲ್ಮೆಟ್. ಅಲ್ಲ ಗುರು, ನೀವು ವಿಡಿಯೋ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡೋದಾ ಇಲ್ಲ ಮಿಸ್ಟೇಕ್ ಮಾಡೋಕೆ ವಿಡಿಯೋ ಮಾಡೋದಾ? ಈ ಮಿಸ್ಟೇಕ್ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಿದೆ ಅಂದ್ರೆ ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಮಿಸ್ಟೇಕ್ ನ ಅವತ್ತು ನಿಮ್ಮನೆಯವರು ಮಾಡಿರೋದ್ರಿಂದ ಇವಾಗ ನೀವು ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡ್ತಿದ್ದೀರಾ ಅಷ್ಟೇ. ಆಮೇಲೆ ಆ ಹೆಣ್ಣು ನಮ್ಮ ಅಣ್ಣ ಬರ್ತಾನೆ ಅಂದ ತಕ್ಷಣ ನಿಮ್ಮ ಅಣ್ಣ ಡಾನ ಸುಮ್ಮನೆ ನಿಂತ್ಕೊಳ್ಳಿ ಅಂದವನು ಅವ್ರ ಅಣ್ಣ ಬಂದ್ಮೇಲೆ ಅವಳು ನಿನ್ನ ರ್ಯಾಪಿಡೋ ಅಂದ್ರೂ ಸಹ ಅದ್ಯಾಕೆ ಅದುಮ್ಕೊಂಡು ಸುಮ್ಮನೆ ಕೂತಿದೀಯಾ? ಹೇಳ್ಬೇಕಿತ್ತು ನಾನು ರ್ಯಾಪಿಡೋ ಅಲ್ಲ ಗುರು, ನಿನ್ ತಂಗಿಗೆ ರ್ಯಾಪ್ ಆಡೋನು ಅಂತ. ಕೊನೆಯಲ್ಲಿ ಬೇರೆ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನು? ಬಿಲ್. ಬಿಲ್ ಏನ್ ಬಿಲ್? ಲೈಟ್ ಬಿಲ್ಲ, ವಾಟರ್ ಬಿಲ್ಲ, ಕೇಬಲ್ ಬಿಲ್ಲ? ಯಾವ ಬಿಲ್? ಬಿಲ್ ಕೊಡ್ಬೇಕಾಗಿರೋದು ನೀನು, ಅವಳಲ್ಲ. ನೀನು ಬಿಲ್ ಕೊಟ್ರೆ ಅವಳು ಪೇಮೆಂಟ್ ಮಾಡ್ತಾಳ ಅಷ್ಟೇ. ರ್ಯಾಪಿಡೋಗೆ ಬಿಲ್ ಅಂತೆ ಬಿಲ್. ಯಾವ ಇವೆಲ್ಲ ಬಿಲ್ ಬಿತ್ರಿಗಳು? ಒಂದ್ ಕೆಲಸ ಮಾಡೋಗುರು, ಬರೀ ಬಿಲ್ ಕೊಡ್ತಾಳೆ, ತಕೊಂಡು ನಿನ್ ಬುಡಕ್ಕೆ ತುರಿಕೋ, ಅವಾಗ ಸರಿ ಹೋಗುತ್ತೆ. ಒರಿಜಿನಲ್ ವಿಡಿಯೋದಲ್ಲಿ ಆ ಥರ ಕೂಗಿದ್ ಕೇಳಿಸ್ಕೊಂಡು ಹುಡ್ಕೊಂಡು ಬರ್ತಾನೆ ಅಷ್ಟೇ. ಆದರೆ ನಮ್ಮ ಮೈಕ್ಳು ತುಂಬಾನೇ ಫಾಸ್ಟು ಮತ್ತೆ ಅತಿ ಬುದ್ಧಿವಂತರು. ಹುಡ್ಕೋ ಗಿಡ್ಕೋ ಸೀನ್ ಎಲ್ಲ ಇಲ್ಲ. ಆ ಕಡೆ ಈ ಕಡೆ 2 ಸಲ ತಿರುಗೋದು, ಆಮೇಲೆ ಸೀದಾ ಸ್ಪಾಟ್ಗೆನೆ ಬರೋದು. ಆಮೇಲೆ ಈ ವಿಡಿಯೋ ಹಿಂದಿನ ಸಾರಾಂಶ ಏನ್ ಹೇಳಿ? ಕುಡುಕರಿಗೆ ಅವ್ರದೇ ಆದ ಒಂದು ಸಿಗ್ನಲ್ ಇರುತ್ತೆ, ಅವರ ಫ್ರೆಂಡ್ಸ್ ಗಳನ್ನ ಕುಡಿಯೋಕೆ ಬನ್ನಿ ಅಂತ ಕರೆಯೋಕೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ನಾವು ತಲೆಬುಡ ಇಲ್ಲದೆ ತುಕಾಲಿ ವಿಡಿಯೋಗಳನ್ನ ಮಾಡ್ತೀವಿ. ನಾವು ಇನ್ನೂ ಕಾಡ್ ಜನಗಳು, ನಾಗರಿಕತೆ ಅನ್ನೋದು ಗೊತ್ತೇ ಇಲ್ಲ, ಅನಾಗರಿಕರು ಅಂತ ಅವು ಕವಿ ಹೇಳ್ಕೊತಾವೆ ಮುಂಡೆವು ಅಷ್ಟೇ. पानी बोल देना। कितना हुआ? 20 रुपए। 20 रुपए क्या? मेरे पास भी 20 ही थे। ಅಣ್ಣ ಎಷ್ಟು ರೂಪಾಯಿ ಆಯ್ತು? 20 ರೂಪಾಯಿ. 20 ರೂಪಾಯಾ? ನನ್ನ ಹತ್ರ 20 ರೂಪಾಯಿ ಇರೋದು. ಗುರು ಒರಿಜಿನಲ್ ವಿಡಿಯೋಲಿ ಅವನು ನೀರ್ ಬಾಟ್ಲು ತಕೊಂಡು ಎಷ್ಟು ಅಂತ ಕೇಳ್ದ. ಹೋಟೆಲ್ ಅವನು 20 ರೂಪಾಯಿ ಅಂದ, 20 ರೂಪಾಯಿ ಕೊಡೋಕೆ ಹೋಗಿ ಸಿಗಾಕೊಂಡ. ಓಕೆ, ಆದ್ರೆ ನೀನು ಡೈರೆಕ್ಟ್ ಆಗಿ ಎಷ್ಟಾಯ್ತಣ ಅಂತ ಕೇಳ್ತಿದೀಯಾ, ಅದಕ್ಕೆ ಅವನು 20 ರೂಪಾಯಿ ಅಂತವನೆ. ಬರೀ 20 ರೂಪಾಯಿಗೆ ಏನ್ ತಕೊಂಡಿದ್ದೀರಾ ಗುರು? ಅದ್ರಲ್ಲೂ 4 ಜನ ಬಂದು ಬರೀ 20 ರೂಪಾಯಿಗೆ ತಕೊಂಡಿದ್ದೀರಾ ಅಂದ್ರೆ ಅದನ್ನೇನಾದ್ರೂ ತಕೊಂಡಿರ್ಬೋದಾ? ಏ ಚಿಚಿ, ಹೋಟೆಲ್ ಅಲ್ಲಿ ಯಾರು ಗುರು ಅದನ್ನೆಲ್ಲ ತಕೋತಾರೆ? ಹಂಗೆಲ್ಲ ಹೇಳ್ಬಾರ್ದು. ಮೇ ಬಿ 2x4 ಟೀ ಕುಡ್ದಿರ್ಬೋದು, ಅಥವಾ 10 ರೂಪಾಯಿದ 2 ಗುಡ್ಡೆ ಬಿಸ್ಕೆಟ್ ತಕೊಂಡು ಗುಂಪು ಕಟ್ಕೊಂಡು ತಿಂದಿರ್ಬೋದು ಅನ್ಸುತ್ತೆ. ಅಲ್ಲ ಗುರು, ನೀವೆಲ್ಲ ಸೇರ್ಕೊಂಡು ಬರೀ 20 ರೂಪಾಯಿಗಷ್ಟೇ ತಗೊಂಡಿದ್ರೆ ಅಥವಾ ತಿಂದಿದ್ರೆ ಎಷ್ಟಾಯ್ತಣ್ಣ ಅಂತ ಕೇಳೋ ಅವಶ್ಯಕತೆ ಏನಿತ್ತು? ನಿಂಗೆ ಗೊತ್ತಿರುತ್ತೆ ಅಲ್ವಾ? ಸೀದಾ ತೆಗೆದು 20 ರೂಪಾಯಿ ಕೊಡಬೇಕಿತ್ತು. ಏನೋ ಸಿಕ್ಕಾಪಟ್ಟೆ ತಿಂದು ಸಿಕ್ಕಾಪಟ್ಟೆ ಬಿಲ್ ಮಾಡಿರೋರ್ ತರ ಎಷ್ಟಾಯ್ತಣ್ಣ ಅಂತ 20 ರೂಪಾಯಿ ದುಡ್ಡು ಕೊಡೋಕೆ ಹೋಗಿ ಸಿಗಾಕೊಳ್ಳೋ ಬದಲು 20 ರೂಪಾಯಿ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದಿತ್ತಲ್ವಾ? ಸ್ನೇಹಿತರೆ, ಕಾಂಟೆಂಟ್ ಕಳ್ಳರು ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡಿರೋದು ಜಸ್ಟ್ ಫಾರ್ ಫನ್ಗೋಸ್ಕರ. ಯಾರು ಸೀರಿಯಸ್ ಆಗಿ ತಗೋಬೇಡಿ. ಸೀರಿಯಸ್ ಆಗಿ ತಗೊಂಡ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟು ಹೇಳಿ ಕೂಡ ನೀವು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.